ಪ್ರೀತಿಯ ವೀಕ್ಷಕರಿಗೆ ವೈಟ್ ಪೇಪರ್ ಡಿಜಿಟಲ್ ಮೀಡಿಯಾಗೆ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ವಿನಾಯಕ್ ಕುಲಕರ್ಣಿ. ಬನ್ನಿ ವೀಕ್ಷಕರೇ, ಇವತ್ತು ನಾವು ಧರ್ಮರಾಯ ದೇವಸ್ಥಾನದಲ್ಲಿ ಇದ್ದೀವಿ. ಬೆಂಗಳೂರಿನ ಸುಪ್ರಸಿದ್ಧ ದೇವಸ್ಥಾನ ಇದು ವಿಶ್ವ ಪ್ರಸಿದ್ಧ ಖ್ಯಾತಿ ಪಡೆದಿದೆ ಕರಗ ಉತ್ಸವಕ್ಕೆ. ಒಂದಾನೊಂದು ಕಾಲದಲ್ಲಿ ಯಾವಾಗ ದ್ವಾಪರಯುಗ ನಡೀತಾ ಇತ್ತೋ, ಈ ಪಂಚ ಪಾಂಡವರು ಜೊತೆಗೆ ದ್ರೌಪದಿಯವರು ಸ್ವರ್ಗಕ್ಕೆ ಹೋಗುವಾಗ, ಅಂದರೆ ಅವರು ಇಲ್ಲಿನ ಒಂದು ಜೀವನ ಮುಗಿಸ್ಕೊಂಡು ಹೋಗುವಾಗ ದಾರಿ ಮಧ್ಯದಲ್ಲಿ ಈ ಒಂದು ಸ್ಥಳದಿಂದ ಪಾಸ್ ಆಗುವಾಗ ಅಲ್ಲಿ ಒಂದು ರಾಕ್ಷಸ ತಾಂಡವ ಆಡ್ತಾ ಇತ್ತು. ಅದು ದ್ರೌಪದಿ ಮಾತಿಗೆ ತುಂಬ ಕಷ್ಟ ಕೊಡ್ತಾ ಇತ್ತಂತೆ. ಆ ಕಾಲದಲ್ಲಿ ಕೃಷ್ಣ ಹೇಳಿದಂತೆ, ದ್ರೌಪದಿ, ನಿನಗೆ ಒಂದು ಅಗ್ನಿ ದೇವತೆಯ ಮಗಳು ನೀನು, ನಿನ್ನ ಹತ್ರ ಎಲ್ಲ ಸಾಮರ್ಥ್ಯ ಇದೆ, ನೀನೇ ಇವಾಗ ದುರ್ಗಾಮಾತೆಯ ರೂಪ ಹಾಕೊಂಡು ಆ ಒಂದು ರಾಕ್ಷಸವನ್ನು ಸಂಹಾರ ಮಾಡಬೇಕು ಅಂತ ಕೇಳ್ಕೊಂಡಾಗ ಆ ಒಂದು ರಾಕ್ಷಸನ ಸಂಹಾರ ಮಾಡಿದಳಂತೆ. ಹಾಗೆ ಅವಾಗ ಆ ಕಾಲಘಟ್ಟದಲ್ಲಿ ಇಲ್ಲಿನ ಜನ ಆ ದೇವತೆಗೆ, ಅಂದರೆ ದ್ರೌಪದಿ ಮಾತೆಗೆ ಮೊರೆ ಹೋಗ್ತಾ ಇದ್ರಂತೆ, ಮಾತೆ ನೀವು ಇಲ್ಲೇ ಇರಬೇಕು ಅಂತ. ಹಾಗಾಗೋದಿಲ್ಲ, ನಾನು ಹೋಗ್ತೀನಿ, ಆದರೆ ಪ್ರತಿ ವರ್ಷ ಚೈತ್ರ ಹುಣ್ಣಿಮೆ ದಿನದಂದು ಅಲ್ಲಿಂದ 3 ದಿವಸದವರೆಗೆ ಈ ಒಂದು ಸ್ಥಳದಲ್ಲಿ ನಾನು ವಾಸ ಮಾಡ್ತೀನಿ. ಪ್ರತಿ ಚೈತ್ರ ಹುಣ್ಣಿಮೆ ದಿನದಂದು ನಾನು ಇಲ್ಲಿ ಬಂದು 3 ದಿನ ಇರ್ತೀನಿ ಅಂತ ಹೇಳಿ ಆ ಕಾಲದಲ್ಲಿ ದ್ರೌಪದಿ ಮಾತೆ ಆಶೀರ್ವಾದ ಮಾಡ್ತಾಳೆ ಜನತೆಗೆ. ವೀಕ್ಷಕರೇ, ನಾನು ನಿಮ್ಗೆ ಹೇಳೋದೇನೆಂದರೆ, ಈ 3 ದಿವಸ ಅಂದರೆ ಚೈತ್ರ ಹುಣ್ಣಿಮೆ ದಿನದಿಂದ 2 ದಿನ, ಟೋಟಲ್ ಆಗಿ 3 ದಿನ ಕರಗ ಉತ್ಸವ ನಡೆಯುತ್ತೆ. ತಾವು ಈ ದೇವಸ್ಥಾನಕ್ಕೆ ಬಂದು ಒಂದು ದೈವ ಅನುಗ್ರಹಕ್ಕೆ ಪಾತ್ರರಾಗಬೇಕು, ಧರ್ಮರಾಯನಿಗೆ ಆ ಪಾತ್ರಕ್ಕೆ ಅನುಕರಣೆ ಆಗಬೇಕು ಅಂತ ಹೇಳಿ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.